ಇಡ್ಲಿ ದೋಸೆ ಹಿಟ್ಟು ಇಲ್ಲ, ಆದರೆ ತಿಂಡಿನ 10 ನಿಮಿಷದಲ್ಲಿ ಬೇಗ ಮಾಡಿಬಿಡಬೇಕು, ರುಚಿಯಾಗಿರಬೇಕು, ಆರೋಗ್ಯಕರವಾಗಿರಬೇಕು ಅಂದರೆ ಈ ರೀತಿ ಸೋರೆಕಾಯಿ ಇಡ್ಲಿ ಮಾಡಿ. ರುಬ್ಬ ಹಾಗಿಲ್ಲ, ಜಾಸ್ತಿ ಹೊತ್ತು ನೆನೆಸೋ ಹಾಗಿಲ್ಲ. ಸೋರೆಕಾಯಿ ಹಾಕಿರೋದು ಗೊತ್ತೇ ಆಗೋದಿಲ್ಲ, ಅಷ್ಟು ರುಚಿಯಾಗಿರುತ್ತೆ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಈ ಸೋರೆಕಾಯಿ ಇಡ್ಲಿ ಮಾಡೋದಕ್ಕೆ ನಾನಿಲ್ಲಿ ಬರೀ ಅರ್ಧ ಸೋರೆಕಾಯಿ ತೊಗೊಂಡಿದ್ದೀನಿ. ಈ ಅರ್ಧ ಸೋರೆಕಾಯಿನಲ್ಲಿ ನಾನು ತೋರಿಸಿರೋಂಥ ಇಡ್ಲಿ ಸೈಜ್ನಲ್ಲಿ 10 ಇಡ್ಲಿನ ಮಾಡ್ಬೋದು. ಮೊದಲು ಏನು ಮಾಡಬೇಕು ಅಂತಂದರೆ, ಈ ಸಿಪ್ಪೆನ ಸ್ವಲ್ಪ ತೆಗೆದುಬಿಟ್ಟು ಆಮೇಲೆ ಮೀಡಿಯಮ್ ತೂಕದಲ್ಲಿ ಈ ರೀತಿ ತುರ್ಕೋಬೇಕಾಗತ್ತೆ. ಈಗ ಸೋರೆಕಾಯಿನ ತುರಿದು ರೆಡಿ ಮಾಡ್ಕೊಂಡಿದ್ದೀನಿ. ತುರಿದಿರೋ ಅಂಥ ಸೋರೆಕಾಯಿನ ಅಳತೆ ಮಾಡಿ ಈ ಪಾತ್ರೆಗೆ ಸೇರಿಸ್ತಾ ಇದ್ದೀನಿ. ಸುಮಾರು 1.5 ಕಪ್ಪಿನಷ್ಟು ಈ ಸೋರೆಕಾಯಿ ತುರಿ ಸೇರಿದೆ. ಈಗ ಅಷ್ಟೇ ಪ್ರಮಾಣದಲ್ಲಿ ನಾವು ಅಕ್ಕಿ ರವೆ, ಇಡ್ಲಿ ರವೆ ಅಂತ ಸಿಗುತ್ತೆ ನೋಡಿ, ಅದನ್ನು ಸೇರಿಸಬೇಕಾಗುತ್ತೆ. 1.5 ಸೋರೆಕಾಯಿ ತುರಿಗೆ 1.5 ಕಪ್ಪಿನಷ್ಟು ಅಕ್ಕಿ ರವೆನ ಇಲ್ಲಿ ಸೇರಿಸಿ, ಆಮೇಲೆ ಒಂದು 2 ಟೇಬಲ್ ಸ್ಪೂನಷ್ಟು ನೆನೆಸಿರೋ ಅಂಥ ಹೆಸರು ಬೇಳೆ ಸೇರಿಸಿ, ಹಾಗೆ ಒಂದು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಕತ್ತರಿಸಿ ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಹೆಸರುಬೇಳೆ, ಈರುಳ್ಳಿ ಎಲ್ಲ ಹಾಕಿದ ಮೇಲೆ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ, ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಎಲೆ, ಕರಿಬೇವಿನ ಎಲೆನ ಸಣ್ಣದಾಗಿ ಕತ್ತರಿಸಿ ಸೇರಿಸಿದ್ದೀನಿ. ಜೊತೆಗೆ ನೀವು ಸಬ್ಸಿಗೆ ಸೊಪ್ಪಿನ ಎಲೆನೂ ಸಹ ಸೇರಿಸ್ಬೋದು. ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಅರ್ಧ ಟೀ ಸ್ಪೂನಷ್ಟು ಮೆಣಸನ್ನು ಕುಟ್ಟಿ ಇಲ್ಲಿ ಸೇರಿಸಿದ್ದೀನಿ. ಇದು ಜೊತೆಗೆ ನೀವು ಬೇಕು ಅಂತಂದರೆ ಹಸಿ ಮೆಣಸಿನಕಾಯಿ ಸಣ್ಣದಾಗಿ ಸೇರಿಸ್ಬೋದು ಕಟ್ ಮಾಡಿ, ಆದರೆ ಮಕ್ಕಳ ಬಾಯಿಗೆ ಸಿಗುತ್ತೆ ಅಂತ ನಾನು ಹಸಿ ಮೆಣಸಿನಕಾಯಿನ ಸೇರಿಸಿಲ್ಲ. ಈ ಹಂತದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವತ್ತು ನಾನು ಸ್ವಲ್ಪ ಸಾಮಗ್ರಿಗಳನ್ನ ಸೇರಿಸಿದ್ದೀನಿ. ಇದ್ರ ಜೊತೆಗೆ ನೀವು ಸಬ್ಸಿಗೆ ಸೊಪ್ಪನ್ನು ಸೇರಿಸ್ಬೋದು, ಮೆಂತ್ಯ ಸೊಪ್ಪನ್ನು ಸೇರಿಸ್ಬೋದು, ಕ್ಯಾರೆಟ್ ತುರಿನ ಸೇರಿಸ್ಬೋದು, ಮೂಲಂಗಿ ತುರಿನ ಸೇರಿಸ್ಬೋದು. ನಿಮಗೆ ಏನು ತರಕಾರಿ ಇಷ್ಟನೋ ಅಷ್ಟನ್ನು ಸೇರಿಸ್ಬೋದು. ಆದರೆ ಇವತ್ತು ಸೋರೆಕಾಯಿಯೊಂದಿಗೆ ಇಷ್ಟು ಸಾಮಗ್ರಿನ ಸೇರಿಸಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇನ್ನೂ ಇದಕ್ಕೆ ತೇವಾಂಶ ಸೇರಿಸಿಲ್ಲ. ಇವಾಗ 1.5 ಕಪ್ಪಿನಷ್ಟು ಸೋರೆಕಾಯಿ ಸೇರಿಸಿದ್ವಲ್ಲ, ಅದಕ್ಕೆ ಸುಮಾರು 1.5 ಕಪ್ಪಿನಷ್ಟು ಮೊಸರನ್ನ ಹಾಕಿ, ಗಟ್ಟಿ ಮೊಸರನ್ನ ಹಾಕಿ ಈಗ ಚೆನ್ನಾಗಿ ಕಲಸಿ ಇಡ್ತಾ ಇದ್ದೀನಿ. ಇದು ಜಾಸ್ತಿ ತೆಳ್ಳಗೆ ಇರಬಾರ್ದು, ಹಾಗೆಯೇ ತೀರಾ ಉದುದ್ರಾಗಿ ಇರಬಾರ್ದು, ಸ್ವಲ್ಪ ತೇವಾಂಶ ಇರಬೇಕು. ಇಡ್ಲಿ ಥರ ನಾವು ತಟ್ಟೆನಲ್ಲಿ ಹಾಕಿ ಬೇಯಿಸೋದಕ್ಕೆ. ಈಗ ಮೊಸರನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ನಾವು ಸಡನ್ನಾಗಿ ಇದನ್ನು ಇಡ್ಲಿ ಮಾಡೋಕ್ಕೆ ಹೋಗಬಾರ್ದು. ಒಂದು 10 ನಿಮಿಷ ಇದನ್ನ ಅರಳೋದಕ್ಕೆ ಬಿಡೋಣ. ಯಾಕೆಂದರೆ ಅಕ್ಕಿ ರವೆ ಹಾಕಿದ್ವಲ್ವ, ಹಾಗಾಗಿ 10 ನಿಮಿಷ ಆದಮೇಲೆ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ನಾನು ಹೇಳಿದೆ, ಇದು ಹಿಟ್ಟಿನ ಥರ ಆಗಬಾರ್ದು, ಆದರೆ ಸ್ವಲ್ಪ ತೇವಾಂಶ ಇರಬೇಕಷ್ಟೇ ಅಂತ. ಈಗ ನೋಡಿ ಕರೆಕ್ಟಾಗಿದೆ. ಈ ರೀತಿ ಸ್ವಲ್ಪ ಮೊಸರು ಹೊರಗಡೆ ಬರ್ತಾ ಇದೆ ಹಿಸಿದಾಗ. ಈಗ ಕರೆಕ್ಟಾಗಿದೆ. ಇವತ್ತು ಈ ಇಡ್ಲಿನ ನಾನು ಬಟ್ಟೆನಲ್ಲಿ ಹಾಕಿ ಬೇಯಿಸ್ತಾ ಇದ್ದೀನಿ. ಇಡ್ಲಿ ತಟ್ಟೆ ಮೇಲೆ ಬಟ್ಟೆ ಹಾಕಿ ಬೇಯಿಸ್ತಾ ಇದ್ದೀನಿ. ನೀವು ಮಾಮೂಲಿ ಇಡ್ಲಿ ತಟ್ಟೆ ಮೇಲೆ ಎಣ್ಣೆ ಅಥವಾ ತುಪ್ಪನ ಸವರಿ ಸಹ ಬೇಯಿಸ್ಬೋದು. ಇವಾಗ ನಾವು ಮಾಡ್ಕೊಂಡಿರೋಂಥ ಆ ಸೋರೆಕಾಯಿ ಇಡ್ಲಿ ಹಿಟ್ಟನ್ನು ಈ ರೀತಿ ಇಡ್ಲಿ ಕುಡಿಯಲ್ಲಿ ಹಾಕಿ ಲೈಟಾಗಿ ಪ್ರೆಸ್ ಮಾಡಬೇಕಾಗುತ್ತೆ. ಏನಕ್ಕೆ ಅಂತಂದರೆ, ಇದು ಇಡ್ಲಿ ಹಿಟ್ಟಿನ ಥರ ತೆಳ್ಳಗಿಲ್ಲ, ಸ್ವಲ್ಪ ತೇವಾಂಶ ಇದೆ, ಆದರೂ ಸ್ವಲ್ಪ ಉದುದ್ರಾಗೆ ಇರುತ್ತಲ್ವ ಇದು. ಹಾಗಾಗಿ ಇಡ್ಲಿಗಳಿಗೆ ಹಾಕಿ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿ, ಆವಾಗ ಇದು ಚೆನ್ನಾಗಿ ಶೇಪನ್ನ ಹಿಡಿಯುತ್ತೆ. ಸೋರೆಕಾಯಿ ತುರಿ ಜೊತೆಗೆ ಅಕ್ಕಿ ತರಿ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಉದುದ್ರಾಗುವಂಥ ಬಿಡ್ಕೊಳ್ಳೋ ಅಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಗುಳಿಗೆ ಹಾಕಿ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿ. ಇವಾಗ 5 ಗುಳಿಗೆ ಹಾಕಿ ಲೈಟಾಗಿ ಪ್ರೆಸ್ ಮಾಡಿದ್ದೀನಿ. ಇದನ್ನು ಮಾಮೂಲಿ ಇಡ್ಲಿ ಹೇಗೆ ಬೇಯಿಸ್ತೀರೋ ಅದೇ ರೀತಿ ಬೇಯಿಸೋದಷ್ಟೇ. ಇಡ್ಲಿ ಪಾತ್ರೆಯಲ್ಲಾದರೂ ಬೇಯಿಸ್ಬೋದು. ಇವತ್ತು ನಾನು ಅಗಾರೋ ಅವರ ಟ್ರೈಪ್ಲೈ ಸ್ಟೀಲ್ ಕಡಾಯಿನ ಉಪಯೋಗಿಸ್ಕೊಳ್ತಾ ಇದ್ದೀನಿ ಈ ಇಡ್ಲಿನ ಬೇಯಿಸೋದಕ್ಕೆ ಅಂತ. ಈ ಪಾತ್ರೆ ಒಳಗಡೆ ಆ ಪ್ಲೇಟ್ ಕರೆಕ್ಟಾಗಿ ಕೂರುತ್ತೆ. ಈ ಪಾತ್ರೆಗೆ ನಾನು ಏನು ಮಾಡಿದ್ದೀನಿ ಅಂದರೆ, ಮೊದಲೇ ನೀರನ್ನ ಸೇರಿಸಿ ಒಂದು ಸ್ಟ್ಯಾಂಡಾಗಿ ಉಪಯೋಗಿಸೋಕ್ಕೆ ಅಂತ ಒಂದು ಬೌಲ್ಗೂ ಸಹ ನೀರನ್ನ ಹಾಕಿ ಇಟ್ಟಿದ್ದೀನಿ. ನೀರು ಚೆನ್ನಾಗಿ ಕುದಿತಿರೋ ಅಂಥ ನೀರಿಗೆ ಮಾತ್ರ ನಾವು ಇಡ್ಲಿ ಪ್ಲೇಟ್ನ ಇಟ್ಬಿಟ್ಟು ಆಮೇಲೆ ಮುಚ್ಚಳ ಮುಚ್ಚಿ ಹೈ ಫ್ಲೇಮಲ್ಲಿ ಒಂದು 7 ನಿಮಿಷ, ಲೋ ಫ್ಲೇಮಲ್ಲಿ ಒಂದು 3 ನಿಮಿಷ ಬೇಯಿಸಿದರೆ ಈ ಸೋರೆಕಾಯಿ ಇಡ್ಲಿ ರೆಡಿಯಾಗುತ್ತೆ. ಈಗ ಸೂಪರಾಗಿ ಸೋರೆಕಾಯಿ ಇಡ್ಲಿ ರೆಡಿಯಾಗಿದೆ. ತಕ್ಷಣ ಇಡ್ಲಿ ಮಾಡಬೇಕು, ತಿಂಡಿ ಮಾಡಬೇಕು, ಆದರೆ ಯಾವ ಹಿಟ್ಟು ಇಲ್ಲ ಅಂದರೆ ನೋಡಿ, ಇದು ಅದ್ಭುತವಾಗಿರುತ್ತೆ. ಸೋರೆಕಾಯಿ ಹಾಕಿರೋದು ಸಹ ಗೊತ್ತಾಗೋದಿಲ್ಲ ಮಕ್ಕಳಿಗೆ, ಅಷ್ಟು ರುಚಿಯಾಗಿರುತ್ತೆ. ಇವಾಗ ರುಚಿಯಾದಂಥ ಬಿಸಿಯಾಗಿರೋವಂಥ ಸೋರೆಕಾಯಿ ಇಡ್ಲಿ ರೆಡಿಯಾಗಿದೆ. ಬಟ್ಟೆ ಮೇಲೆ ಹಾಕಿರೋದ್ರಿಂದ ಇದು ಆರಾಮವಾಗಿ ಬರ್ತಾಯಿದೆ. ನೋಡಿದಿರಾ, ಸೂಪರಾಗಿದೆ. ಬಟ್ಟೆಗೂ ಸಹ ಅಂಟ್ಕೋತಿಲ್ಲ, ಕೈಗೂ ಸಹ ಅಂಟ್ತಿಲ್ಲ, ಹಾಗೇನೂ ಸಹ ಕಳ್ಕೊಂಡು ಹೋಗ್ತಾ ಇಲ್ಲ. ಪರ್ಫೆಕ್ಟ್ ಆಗಿರೋಂಥ ಸೋರೆಕಾಯಿ ಇಡ್ಲಿ ರೆಡಿಯಾಗಿದೆ. ಇದ್ರ ಜೊತೆಗೆ ನಾನು ಸಿಂಪಲ್ಲಾಗಿ ತೆಂಗಿನಕಾಯಿ ಚಟ್ನಿ ಮಾಡಿದ್ದೀನಿ. ಸೋರೆಕಾಯಿ ಇಡ್ಲಿ, ತೆಂಗಿನಕಾಯಿ ಚಟ್ನಿ ಎಕ್ಸಲೆಂಟ್ ಕಾಂಬೋ. ಈ ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ನೀವೇನು ಅಡುಗೆ ಸಾಧನೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡೆಯಾಗಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್, ಸಿ ಯು.